ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಸಂಕ್ರಾಂತಿ ಹಬ್ಬ ಹೆಂಗೆ ಆಚರಿಸ್ತೀವಿ ಅಂತಂದೇಳಿ ನಿಮ್ಗೆ ಮತ್ತು ಏನೇನು ಐಟಮ್ಸ್ ಮಾಡಿರ್ತೀವಿ ನಾವು ಸಂಕ್ರಾಂತಿ ಹಬ್ಬದ ದಿವಸ ಅಂತೇಳಿ ತೋರಿಸ್ಕೊಡ್ತೀನಿ. ಕೆಲವೊಬ್ಬರು ಭೋಗಿ ದಿವಸ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಸಂಕ್ರಾಂತಿ ಹಬ್ಬದ ದಿವಸನ ಮಾಡ್ತಾರೆ. ಇವತ್ತು ನಾನು ನಮ್ಮ ಮನೆಯೊಳಗೆ ಮಾತ್ರ ನಾವು ಸಂಕ್ರಾಂತಿ ಹಬ್ಬದ ದಿವಸನ ಇಷ್ಟೆಲ್ಲ ಐಟಮ್ಸ್ಗಳನ್ನು ಮಾಡಿರ್ತೀವಿ. ಬರ್ರಿ ಹಂಗಿದ್ರೆ ನಮ್ಮ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಐಟಮ್ಸ್ ಮಾಡಿರ್ತೀವಿ ಅಂತೇಳಿ ಒಂದೊಂದಾಗಿ ನೋಡ್ಕೊಂಡು ಬರೋಣ ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿನಿ, ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ, ಮತ್ತು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿನಿ, ಮತ್ತು ಇದಕ್ಕೆ ಒಂದು ಎರಡು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿಯನ್ನು ಹಾಕ್ಕೊಂಡಿನಿ. ಉಳ್ಳಾಗಡ್ಡಿ ಚಲೋ ತಂಗ ಬೇಯಿಸ್ಕೊಡ್ರಿ, ಎಣ್ಣೆ ಒಳಗೆ ಚೆಂದಂಗೆ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಹಸಿ ಖಾರ ಹಾಕ್ಕೊಡ್ರಿ, ಒಂದು ಅರ್ಧ ಚಮಚದಷ್ಟು ಹಸಿ ಖಾರ ಹಾಕ್ಕೊಂಡಿನಿ. ಹಸಿ ಖಾರ ಅಂದ್ರೆ ನಾವು ಇದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಮಾಡಿ ಇಟ್ಕೊಂಡಿರ್ತೀವಿ ರೀ. ಮತ್ತು ಒಂದು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿನಿ. ಟೊಮೆಟೊ ಹಣ್ಣು ಕೂಡ ಸ್ವಲ್ಪ ಎಣ್ಣೆ ಒಳಗೆ ಚೆಂದಂಗೆ ಫ್ರೈ ಮಾಡ್ಕೊಂಬರ್ರಿ. ಮತ್ತು ಅರಿಶಿನ, ಉಪ್ಪು ಮತ್ತು ಮಸಾಲೆ ಪುಡಿ ಎಲ್ಲನೂ ಸೇರಿಸ್ಕೊಂಡು ಇದನ್ನು ಕೂಡ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ. ಮತ್ತು ನಾನು ಕಾಳನ್ನು ಮೊಳಕೆ ಬಡಿಸಿ ಇಟ್ಕೊಂಡಿದ್ದೆ, ಒಂದೆರಡು ದಿವಸ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೆ. ಮೊಳಕೆ ಕಟ್ಟಿ ಇಟ್ಕೊಂಡಿರುವಂಥ ಕಾಳನ್ನು ಇದ್ರೊಳಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತೀನಿ. ಇದನ್ನು ಒಂದು 2-3 ನಿಮಿಷ ಹಿಂಗೆ ಎಣ್ಣೆ ಒಳಗೆ ಫ್ರೈ ಮಾಡಿರಿ. ಆ ನಂತರ ನೀರು ಹಾಕ್ಕೊಳ್ರಿ. ಮೊದಲಿಗೆ ನೀರು ಸೇರಿಸ್ಕೊಳೋದಕ್ಕೆ ಹೋಗಬೇಡ್ರಿ. ಸ್ವಲ್ಪ 1-2 ನಿಮಿಷ ಫ್ರೈ ಮಾಡಿ ಆಮೇಲೆ ನೀರು ಸೇರಿಸ್ಕೊಂಡು ಒಂದು 5-10 ನಿಮಿಷ ಚಲೋ ತನಕ ಕುದಿಸ್ಕೊಳ್ರಿ. ಕುದ್ದಾದಮೇಲೆ ನಾ ಇದಕ್ಕೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಭಾಳ ಚಲೋ ಆಗುತ್ತೆ ಹಸಿ ಕೊಬ್ಬರಿ ಹಾಕ್ಕೊಂಡ್ರಿ ಅಂದ್ರೆ. ಶೇಂಗಾ ಪುಡಿ ಇದ್ರೆ ಅದನ್ನು ಬೇಕಿದ್ರೆ ಹಾಕ್ಕೊಳ್ರಿ. ನಾ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಎರಡೂ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ 1-2 ನಿಮಿಷ ಕುದಿಸ್ಕೊಳ್ರಿ, ಯಾಕಂದ್ರೆ ಹಸಿ ಕೊಬ್ಬರಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ಈಗ ನೋಡ್ರಿ ನಮ್ಮ ಕಾಳು ಪಲ್ಯ ರೆಡಿ ಆಯ್ತು. ಈಗ ಬದ್ನಿಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿನಿ. ಬದ್ನಿಕಾಯಿನ ಈ ರೀತಿ ಹೋಳುಗಳನ್ನಾಗಿ ಕಟ್ ಮಾಡಿಕೊಂಡು ನೀರಾಗ ಉಪ್ಪು ಹಾಕಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಈಗ ಇದಕ್ಕೆ ನೀರನ್ನೆಲ್ಲ ಬಸ್ಕೊಂಡಿನಿ. ಬಸ್ದು ಇದಕ್ಕೆ ಉಪ್ಪು, ಖಾರ, ಅರಿಶಿನ ಪುಡಿ, ಗರಂ ಮಸಾಲ ಎಲ್ಲನೂ ಹಾಕ್ಕೊಂಡು ಮೇಲೆ ಎಣ್ಣೆ ಹಾಕ್ಕೊಂಡು ಇದನ್ನು ಒಗ್ಗರಣೆ ಕೊಟ್ಕೊತೀನಿ. ಇದು ಒಂದು ಸ್ವಲ್ಪ ಗಲ್ಗಿಸ್ಬೇಕ್ರಿ, ಎಣ್ಣೆ ಒಳಗನೆ ಇದು ಫ್ರೈ ಆಗಬೇಕು ನೋಡಿರಿ. ಈ ಥರ ಸ್ವಲ್ಪ ಗಲ್ಗಿಸ್ಕೊಳ್ರಿ. ಒಂದು 2-3 ನಿಮಿಷ ಇದು ಎಣ್ಣೆ ಒಳಗೆ ಹಿಂಗೆ ಫ್ರೈ ಆಗಬೇಕು. ಆ ನಂತರ ಇದಕ್ಕೂ ನೀರನ್ನು ಸೇರಿಸ್ಕೊಳ್ರಿ. ಈಗ ನೋಡಿರಿ, ಆಮೇಲೆ ನೆಕ್ಸ್ಟ್ ನಾನು ನೀರನ್ನ ಸೇರಿಸ್ಕೊತೀನಿ. ಅದಕ್ಕಿಂತ ಮುಂಚೆ ಒಂದು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ನಾನು ಟೊಮೆಟೊನಾದರೂ ಹಾಕ್ಕೋಬೋದು, ಇಲ್ಲಾಂದ್ರೆ ಹುಳಿ ಹಾಕ್ಕೋಬೋದು. ಹುಣಸೆ ಹುಳಿ ಹಾಕ್ಕೊಂತಾರೆ ಕೆಲವೊಬ್ಬರು. ನಾನಿಲ್ಲ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿನಿ. ಈಗ ಸ್ವಲ್ಪ ಎಣ್ಣೆ ಒಳಗೆ ಚೆಂದಂಗೆ ಬಂದಾದಮೇಲೆ ಲಾಸ್ಟಿಗೆ ನೀರು ಹಾಕ್ಕೊಂಡು ಚಲೋ ತಂಗ ಕುದಿಸ್ಕೊಳ್ರಿ. ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಒಂದು ಸಮನಾಗಿ. ನೋಡಿರಿ ಈ ಥರ ಮಾಡಿಕೊಂಡು ಈಗ ಇದಕ್ಕೆ ನಾವು ಗುರೋಳ್ ಪುಡಿ ಅಂತಿರಲ್ರಿ, ಹುಚ್ಚಳ್ಳು ಅಂತಾರಲ್ರಿ, ಅದನ್ನು ಹಾಕ್ಕೊತೀವಿ ನೋಡಿರಿ. ಈಗ ಗುರೋಳ್ ಪುಡಿ ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಕುದಿಸ್ಕೊಂಡು ಬರ್ರಿ. ಒಂದು 5 ನಿಮಿಷ ಇದನ್ನು ಕುದಿಸ್ಕೊಳ್ರಿ. ನೋಡಿರಿ ಈಗ ಚಲೋ ತಂಗ ಕುದಿಯಾಕತ್ತೈತಲ್ರಿ. ಕುದಿಯಾಕತ್ತಿಂದ ಒಂದು ಅರ್ಧ ಕುದ್ದ ಮೇಲೆ ಶೇಂಗಾ ಪುಡಿ ಮತ್ತು ಹಸಿ ಕೊಬ್ಬರಿ ಹಾಕ್ಕೊಳ್ರಿ, ಅಂದ್ರೆ ಚಲೋ ಆಕೈತ್ರಿ. ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಕೂಡ ಕುದಿಸ್ಕೊಳ್ರಿ, ಯಾಕಂದ್ರೆ ಶೇಂಗಾ ಪುಡಿನೂ ಕುದಿಬೇಕು ಮತ್ತು ಹಸಿ ಕೊಬ್ಬರಿನೂ ಕುದಿಬೇಕು ರೀ, ಇಲ್ಲಾಂದ್ರೆ ತಡಿಯೋದಿಲ್ಲ ಅದು. ಒಂಚೂರು ಬೆಲ್ಲ ಹಾಕ್ಕೊಂಡೆ ನೋಡಿರಿ ನಾನು. ನೀವು ಬೇಕಂದ್ರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ನಡಿತೈತಿ. ಹುಳಿ ಹಾಕ್ಕೊಂಡ್ರೆ ಬೆಲ್ಲ ಹಾಕ್ಕೊಳಬೇಕು. ಈಗ ನೆಕ್ಸ್ಟ್ ಇನ್ನೊಂದು ಐಟಮ್ ಮಾಡಕತ್ತೀನಿ ರೀ. ಇದೇನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಅತ್ಯಂತ ಸ್ಪೆಷಲ್ ರೀ, ಜುಣ್ಕದ ವಡೆ ರೀ. ಒಂದು ದಪ್ಪಂತಳ ಇರುವಂಥ ಪಾತ್ರೆ ತೊಗೊಂಡಿನಿ ರೀ. ಅದಕ್ಕೆ 1-2 ಚಮಚ ಎಣ್ಣೆ ಹಾಕ್ಕೊಂಡಿನಿ. ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಂಡಿನಿ ರೀ. ಉಳ್ಳಾಗಡ್ಡಿ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ರಿ, ಮತ್ತು ಜಾಸ್ತಿನ ಹಾಕ್ಕೊಳ್ರಿ, ಅಂದ್ರೆ ಜುಣ್ಕದ ವಡೆ ಚಲೋ ಆಕೈತಿ. ಇದಕ್ಕೂ ಒಂದು ಅರ್ಧ ಚಮಚ ಅಷ್ಟು ಹಸಿ ಖಾರ ಹಾಕ್ಕೊಂಡಿನಿ. ಅರಿಶಿನ ಪುಡಿ, ಗರಂ ಮಸಾಲ ಹಾಕ್ಕೊಂಡಿನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ. ಇದಕ್ಕೂ ಸೇರಿ ಇದನ್ನು ಕೂಡ ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ. 1-2 ಚಮಚದಷ್ಟು ಹುಣಸೆ ರಸ ಹಾಕ್ಕೊಂಡೆ ನೋಡಿರಿ. ಈ ಜುಣ್ಕದ ವಡೆಗೆ ಹುಣಸೆ ರಸ ಬೇಕ್ರಿ. ಹುಳಿ ಬೆಲ್ಲ ಎರಡೂ ಬೇಕ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ, ಮತ್ತು ಒಂದು ಸ್ವಲ್ಪ ಬೆಲ್ಲ. ನೀವು ಎಷ್ಟು ಹುಳಿ ಹಾಕ್ಕೊಂಡಿರ್ತಿರಲ್ಲ ಅದಕ್ಕೆ ತಕ್ಕನಾಗಿ ಬೆಲ್ಲನೂ ಹಾಕ್ಕೊಳ್ರಿ. ಮತ್ತು 1 ಬೌಲಷ್ಟು ನಾನೆಲ್ಲ ನೀರನ್ನು ಹಾಕ್ಕೊಂಡಿನಿ. ನೀರು ಚಲೋ ತಂಗ ಕುದಿ ಬರ್ಬೇಕ್ರಿ. ಕುದಿ ಬಂದ ಮೇಲೆ ನಾವು ಕಡಲೆಬೇಳೆ ಹಿಟ್ಟು ಅಥವಾ ಹಸಿ ಬೇಳೆ ಹಿಟ್ಟು ಅಂತಾರಲ್ರಿ, ಅದನ್ನು ಹಾಕ್ಕೊಂಡು ಚಲೋ ತಂಗ ತಿರುಗಿಸ್ಕೊಳ್ರಿ. ಇದು ಸೌಟ್ ಇರ್ತೈತಲ್ರಿ, ಅದರಲ್ಲಿಂದ ಚಲೋ ತಂಗ ಈ ರೀತಿಯಾಗಿ ತಿರುಗಿಸ್ಕೊಂಡು ಒಂದು ಸ್ವಲ್ಪ ಇದನ್ನು ಎಣ್ಣೆ ಒಳಗೆ ಬೇಯೋದಕ್ಕೆ ಬಿಡ್ರಿ. ನೋಡಿರಿ ಕಡಗೋಲ್ ಅಂತೀವ್ರಿ ನಾವು ಇದಕ್ಕೆ, ನೀವು ಏನಂತೀರಿ ನೋಡಿರಿ. ಈ ರೀತಿ ನಾವು ಯಾವಾಗಲೂ ಜುಣ್ಕದ ವಡೆ ಹಿಂಗೆ ಮಾಡ್ತೀವಿ ರೀ. ಈಗ ಒಂದು ತಾಟಿಗೆ ಎಣ್ಣೆ ಹಚ್ಕೊಂಡು ಇಟ್ಕೊತೇನೆ ನಾನು. ಬೆಂದಿರುವಂಥ ಇದು ಜುಣ್ಕದ ವಡಿದು ಹಿಟ್ಟಿರುತ್ತಲ್ರಿ, ಇದಕ್ಕೆ ಸೇರಿಸ್ಕೊತೇನೆ ರೀ. ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ, ಬಿಸಿ ಇರ್ತೈತಲ್ರಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಚಲೋ ತಂಗ ಪಟ್ ಅಂತೇಳಿ ಎಲ್ಲ ತಾಟಿನ ತುಂಬ ಈ ರೀತಿ ತಟ್ಕೊಳ್ರಿ. ಇದನ್ನು ಚಲೋ ತಂಗ ಒತ್ತಿ ತಟ್ಟಬೇಕ್ರಿ, ಅಂದ್ರೆ ಕುಂದಿರ್ತೈತ್ರಿ ಇದು ಗಟ್ಟಿಯಾಗಿ. ಈಗ ಇದಕ್ಕೆ ಮೇಲೆ ಕೊತ್ತಂಬರಿ ಹಾಕ್ಕೊತೀನಿ ರೀ, ಮತ್ತು ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತೀನಿ, ಮತ್ತು ಒಂದು ಸ್ವಲ್ಪ ಗಸಗಸೆ ಹಾಕ್ಕೊತೀನಿ ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಭಾಳ ಸ್ಪೆಷಲ್ ನೋಡಿರಿ ಇದು ಜುಣ್ಕದ ವಡೆ. ನಾವು ಸಂಕ್ರಾಂತಿ ಹಬ್ಬದ ದಿವಸ ಮಾಡ್ತೀವಿ ರೀ ಇದನ್ನು. ನಾನು ನಿಮಗೆ ಸಾಕಷ್ಟು ಸಲ ತೋರಿಸೇನ್ರಿ ಜುಣ್ಕದ ವಡೆ ಹೆಂಗೆ ಮಾಡೋದು ಅಂತಂದೇಳಿ. ಇವತ್ತು ಕೂಡ ನಾನು ಮಾಡಿದ್ದೆ, ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಂಡಿನಿ. ಈಗ ಇದನ್ನು ಕಟ್ ಮಾಡ್ಕೊಳ್ರಿ. ಈ ರೀತಿ ನಿಮ್ಗೆ ದೊಡ್ಡದು ಬೇಕಂದ್ರೆ ದೊಡ್ಡದು, ಸಣ್ಣದು ಬೇಕಂದ್ರೆ ದೊಡ್ಡದು, ಈ ರೀತಿಯಾಗಿ ಕಟ್ ಮಾಡ್ಕೊಳ್ರಿ.
ನಾವೆಲ್ಲ ಸಂಕ್ರಾಂತಿ ಹಬ್ಬ ನಮ್ಮ ಕಡೆಗೆ ಈ ರೀತಿಯಾಗಿ ಆಚರಿಸ್ತೀವಿ ರೀ. ನಿಮ್ಮ ಕಡೆ ಎಲ್ಲ ಯಾವ ರೀತಿ ಆಚರಿಸ್ತೀರಿ ಮತ್ತು ಏನೇನು ಅಡುಗೆ ಮಾಡ್ತೀರಿ ಅಂತಂದೇಳಿ ನನಗೊಂದು ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿರಿ ಈ ರೀತಿಯಾಗಿ ಜುಣಕದ ವಡೆ ರೆಡಿ ಆಯ್ತು. ಈಗ ನೆಕ್ಸ್ಟ್ ಇನ್ನೂ ಒಂದು ಸ್ಪೆಷಲ್ ರೀ ನಮ್ಮದು ಸಂಕ್ರಾಂತಿ ಹಬ್ಬದ ಭರ್ತಾ ಅಂತೀವಿ ನಾವು. ಇದು ಸ್ವೀಟ್ ಪೊಟ್ಯಾಟೊ ಅಂತಿರಲ್ರಿ, ಗೆಣಸು ಮತ್ತು ಕ್ಯಾರೆಟ್ ಮತ್ತು ಒಂದು ಬದನೆಕಾಯಿ ಎಲ್ಲನೂ ಮೂರೂ ಚಲೋ ತಂಗ ಕುದಿಸ್ಕೊಂಬರ್ಬೇಕು ರೀ. ಕುಕ್ಕರ್ ಒಳಗೆ ಹಾಕ್ಕೊಂಡು ಇದು ಮುಳುಗುವಷ್ಟು ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಇದನ್ನು ಚಲೋ ತಂಗ ಕುದಿಸ್ಕೊಂಬರ್ಬೇಕು ರೀ. ಅಂದ್ರೆ ಒಂದು 3-4 ಸಿಟಿಯಾರ ಹೊಡೆಸ್ಕೊಂಬರ್ರಿ. ಹಣ್ಣಾಗಿ ಕುದಿಬೇಕು ರೀ, ಅದು ಪೂರ್ತಿ ಹಣ್ಣಾಗಿ ಕುದಿಬೇಕು ನೋಡಿರಿ ಈ ರೀತಿಯಾಗಿ ಹಣ್ಣಾಗಿ ಕುದ್ದೈತ್ರಿ ಇದು ಗೆಣಸು. ಇದಕ್ಕೆ ನಮ್ಮ ಕಡೆ ಭರ್ತಾ ಅಂತ ಕರೀತಾರೆ ರೀ. ಅಂದ್ರೆ ಗೆಣಸಿನ ಭರ್ತಾ ಅಂತ ಕರಿತೀವಿ ನಾವು. ನೀವು ಏನಂತ ಕರಿತೀರಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಇದ್ರ ಮ್ಯಾಗಿನ ಸಿಪ್ಪೆ ಎಲ್ಲ ತಕ್ಕೊಳ್ರಿ, ಆರ್ಬೇಕು ರೀ. ಇದು ಆರಿದ ಮೇಲೆ ಇದ್ರ ಸಿಪ್ಪೆ ಎಲ್ಲ ತಕ್ಕೊಳ್ರಿ. ಮತ್ತು ಇದು ಕ್ಯಾರೆಟ್ ಇರ್ತೈತಲ್ಲ ಇದ್ರ ತುಂಬನೇ ತಕ್ಕೊಂಬಿಡ್ರಿ. ಎಲ್ಲ ಹಣ್ಣಾಗಿ ಕುದ್ದೈತ್ರಿ ಇದು. ಈಗ ಇದನ್ನು ಚಲೋ ತಂಗ ಕೈಯಿಂದನೇ ಕಿವುಚ್ಕೊಂಬಿಡ್ರಿ. ಈ ರೀತಿಯಾಗಿ ಗಜ್ರಿ, ಗೆಣಸು ಮತ್ತು ಬದನೆಕಾಯಿ ಎಲ್ಲ ಈ ರೀತಿಯಾಗಿ ಕೈಯಿಂದ ಸ್ವಲ್ಪ ಕಿವುಚ್ಕೊಳ್ರಿ. ಭಾಳ ಸಣ್ಣೇನಾಗೋದು ಬೇಕಾಗೋದಿಲ್ಲ ರೀ, ಒಂದು ಸ್ವಲ್ಪ ತರಿಯಾಗಿದ್ರೆ ನಡಿತೈತೆ ರೀ. ಈಗ ನೋಡಿರಿ ಗೆಣಸನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊತೀನಿ. ಭಾಳ ಅಂದ್ರೆ ಭಾಳ ರುಚಿ ಆಕೈತೆ ರೀ ಇದು. ಇವತ್ತಿನ ದಿವಸ ಅಂತೂ ಸ್ಪೆಷಲ್ ನೋಡಿರಿ ಇದು. ಅಂದರೆ ಸ್ವಲ್ಪ ಸ್ವೀಟ್ ಇರ್ತೈತೆ ರೀ ಇದು. ಎಲ್ಲ ಪಲ್ಯಗಳು ಖಾರ ಇರ್ತಾವಲ್ಲ ರೀ, ಇದು ಒಂದು ಸ್ವೀಟ್ ಪಲ್ಯ ಅಂತ ಅನ್ಕೋಬೋದು ರೀ. ಭಾಳ ರುಚಿ ಆಗುತ್ತೆ ರೀ. ಅದ್ರ ಜೊತೆಗೆ ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಭಾಳ ಮಸ್ತ್ ರುಚಿ ಆಗುತ್ತೆ ರೀ. ಎಲ್ಲನೂ ಪೂರ್ತಿ ಸೇರಿಸ್ಕೊಳ್ರಿ. ಇದಕ್ಕೆ ಇನ್ನೊಂದಿಷ್ಟು ಐಟಮ್ಸ್ ಹಾಕ್ಕೊಂತೀನಿ ನೋಡಿರಿ. ಕಡ್ಲಿ ಗಿಡ ಇರ್ತಾವಲ್ಲ ರೀ, ಕಡ್ಲಿ ಗಿಡ ಸುಲಿದದ್ದು ಒಳಗಿಂದ ಇರ್ತೈತಲ್ಲ ರೀ, ಅದನ್ನು ಹಾಕ್ಕೊಂಡೆ ನೋಡಿರಿ. ಒಂದು ಬೌಲಷ್ಟು ಹಾಕ್ಕೊರಿ. ಮತ್ತೊಂದು ಸ್ವಲ್ಪ ಹಸಿ ಖಾರ ಹಾಕ್ಕೊಂಡಿನಿ, ಒಂಚೂರು ಉಪ್ಪು ಹಾಕ್ಕೊಂಡಿನಿ, ಮತ್ತು ಒಂದು ಚಮಚದಷ್ಟು ಎಳ್ಳು, ಬಿಳಿ ಎಳ್ಳರು ಹಾಕೋರಿ, ಕರಿ ಎಳ್ಳರು ಹಾಕ್ಕೊಳ್ರಿ. ಮತ್ತು ಈ ರೀತಿ ಉಳ್ಳಾಗಡ್ಡಿ ತಪ್ಪಲ ಇರ್ತೈತಲ್ಲ ರೀ, ಇದನ್ನು ಕೂಡ ಈ ರೀತಿ ಸಣ್ಣ ಕಟ್ ಮಾಡಿಕೊಂಡು ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ತಪ್ಪಲ ಎರಡೂ ಸೇರಿಸ್ಕೊಳ್ರಿ. ಒಂದು ಸ್ವಲ್ಪ ಮೆಂತ್ಯ ಪಲ್ಯ ಹಾಕ್ಕೊಳ್ರಿ, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ, ಮತ್ತೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ರಿ. ಇದು ನೀವು ಏನಪ್ಪ ಅಂದ್ರೆ ಸ್ವಲ್ಪ ಸಿಹಿನ ಆಗ್ಬೇಕು ರೀ. ಇದು ಖಾರ ಏನು ಆಗಬಾರ್ದು ರೀ. ಹಸಿಮೆಣ್ಸಿಕಾಯಿ ಬೇಕಾದರೂ ಕಟ್ ಮಾಡ್ಕೊಂಡು ಹಾಕ್ಕೊಳ್ರಿ. ನಾನು ಇಲ್ಲಿ ಒಂಚೂರು ಹಸಿ ಖಾರ ಇತ್ತು, ಅದನ್ನು ಸೇರಿಸ್ಕೊಂಡೇನಿ ನೋಡಿರಿ. ಈಗ ಅದೆಲ್ಲ ಸೇರಿಸಿದ್ರೆ ನಮ್ಮ ಭರ್ತಾ ರೆಡಿ ಆಯ್ತು ನೋಡಿರಿ. ಈಗ ಲಾಸ್ಟ್ ಐಟಮ್ ರೀ, ಇದು ಪಚಡಿ ಮಾಡೋದು ಹೆಂಗಂತ ತೋರಿಸ್ತೀನಿ ನೋಡಿರಿ. ಒಂದು ಗಜ್ರಿ, ಒಂದು ಸೌತೆಕಾಯಿ ಮತ್ತು ಒಂದು ಮೂಲಂಗಿ ತೊಗೊಂಡೇನಿ ರೀ. ಮ್ಯಾಗಿಂದೆಲ್ಲ ಸಿಪ್ಪಿ ತಗೊಂಬಿಡ್ರಿ. ತಗೊಂಡು ಈಗ ಇದನ್ನು ದೊಡ್ಡ ಹೋಳುಗನ್ನಾಗಿ ನಾನು ಕಟ್ ಮಾಡಿ ಇಟ್ಕೊತೀನಿ ನೋಡಿರಿ. ಈ ರೀತಿ ಎಲ್ಲನೂ ತಗೊಂಬಿಡ್ರಿ. ಸ್ವಲ್ಪ ದೊಡ್ಡ ಹೋಳುಗಳನ್ನಾಗಿ ಕಟ್ ಮಾಡಿ ಇಟ್ಕೊಳ್ರಿ. ಈಗ ಪಚಡಿನೂ ನಾವು ಹಿಂಗೆ ದೊಡ್ಡ ಹೋಳು ಇಟ್ಕೊಂಡು ತಿನ್ಬೋದು ರೀ. ಆದ್ರೆ ನಾನು ಇದನ್ನು ಚಂದಂಗೆ ಸಣ್ಣ ಪೀಸಸ್ ಮಾಡಿ ನೋಡಿರಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿರಿ. ಎಲ್ಲನೂ ಗಜ್ರಿ, ಸೌತೆಕಾಯಿ ಮತ್ತು ಮೂಲಂಗಿ ಎಲ್ಲನೂ ಸ್ವಲ್ಪ ದೊಡ್ಡ ಹೋಳು ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಇದನ್ನು ಚಾಪರ್ದಾಗ ಹಾಕ್ಕೊಂಡು ಸಣ್ಣ ಮಾಡ್ಕೊಂಬರ್ತೀನಿ ರೀ. ನಾವು ಈ ರೀತಿ ಪಚಡಿ ಮಾಡಿದ್ರೆ ಭಾಳ ರುಚಿ ಆಕೈತೆ ರೀ. ಸ್ವಲ್ಪ ಸೌತೆಕಾಯ್ದು ಈ ಸಾಸವಿ ಎಲ್ಲ ನೋಡಿಕೊಂಡು ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಳ್ರಿ ಎಲ್ಲನೂ ನೋಡಿರಿ. ಈ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೆ ನಾನು. ಈಗ ಒಂದು ಚಾಪರ್ ತೊಗೊಂಡೇನಿ ರೀ. ಚಾಪರ್ ತೊಗೊಂಡು ಇದನ್ನೆಲ್ಲ ಅದಕ್ಕೆ ಸೇರಿಸ್ಕೊತೀನಿ ನೋಡಿರಿ. ಇಷ್ಟು ಸಣ್ಣ ಮಾಡ್ಕೊತೀವಲ್ಲ ರೀ, ಭಾಳ ರುಚಿ ಆಕೈತೆ ರೀ ಪಚಡಿ. ನಾನಂತೂ ಯಾವಾಗಲೂ ಪಚಡಿ ಹಿಂಗನ ಮಾಡ್ತೀನಿ ನೋಡಿರಿ, ಭಾಳ ಮಸ್ತ್ ಆಗತ್ತೆ ರೀ ಪಚಡಿ. ನಾವು ದೊಡ್ಡ ಹೋಳು ತಿನ್ನೋದಕ್ಕೂ ಈ ರೀತಿ ಮಾಡ್ಕೊಂಡು ತಿನ್ನೋದಕ್ಕೂ ಭಾಳ ಫರಕ್ ಆಕೈತೆ ರೀ. ಈಗ ನೋಡಿರಿ ಎಲ್ಲನೂ ನಾನು ಈ ರೀತಿ ಸಣ್ಣಾಗಿ ಇದ್ರೊಳಗೆ ಹಾಕ್ಕೊಂಡು ತೆಗೆದಿಟ್ಕೋತೇನೆ ನೋಡಿರಿ. ನೋಡಿರಿ ಎಲ್ಲ ಗಜ್ರಿ, ಮೂಲಂಗಿ ಮತ್ತು ಸೌತೆಕಾಯಿ ಎಲ್ಲನೂ ಈ ರೀತಿ ಸಣ್ಣಾಗಿ ಚಾಪರ್ದಾಗ ಚಾಪ್ ಮಾಡಿಕೊಂಡು ಮತ್ತು ಇದನ್ನು ಒಂದು ಬೌಲ್ದಾಗ ಹಾಕ್ಕೊಂಡು ಇಟ್ಕೊತೀನಿ. ಮತ್ತು ತಪ್ಪಲು ಉಳ್ಳಾಗಡ್ಡಿ ಇತ್ತಲ್ರಿ, ಇದನ್ನು ಕೂಡ ಸೇರಿಸ್ಕೊತೀನಿ ನೋಡಿರಿ. ಇದ್ರದ್ದು ಎಲ್ಲ ತಪ್ಪಲನ ಸಣ್ಣಾಗಿ ಕಟ್ ಮಾಡ್ಕೊಳ್ರಿ, ಭಾಳ ಸಣ್ಣ ಕಟ್ ಮಾಡ್ಕೊಳ್ರಿ. ಇದನ್ನೇನು ಚಾಪರ್ದಾಗ ಹಾಕ್ಕೊಳೋದಕ್ಕೆ ಹೋಗ್ಬೇಡ್ರಿ, ಇದನ್ನು ಸಣ್ಣಾಗಿ ಕಟ್ ಮಾಡ್ಕೊಳ್ರಿ. ಕಟ್ ಮಾಡ್ಕೊಂಡು ಈಗ ಇದನ್ನು ಕೂಡ ಆ ಪಚಡಿಗೆ ಸೇರಿಸ್ಕೊತೀನಿ ನೋಡಿರಿ. ಈ ಉಳ್ಳಾಗಡ್ಡಿ ಇರ್ತಾವಲ್ರಿ ಸಣ್ಣಗ, ಇವನು ಕೂಡ ಉಳ್ಳಾಗಡ್ಡಿನೂ ಸೇರಿಸ್ಕೋಬೇಕು ನೋಡಿರಿ. ಈಗ ನಮ್ದು ಪಚಡಿಗೆ ಇದನ್ನೆಲ್ಲ ಹಾಕ್ಕೊಂಡಿರಿ. ಈಗ ಲಾಸ್ಟಿಗೆ ಮೆಂತ್ಯ ಪಲ್ಯ ನಾನು ರಾತ್ರಿನ ತೊಳೆದಿಟ್ಕೊಂಡಿದ್ದೆ ರೀ. ಅಂದ್ರೆ ನೀರೆಲ್ಲ ಬಸ್ಬಿಟ್ಟಿರ್ತೈತಲ್ರಿ, ಅಂದ್ರೆ ಚಲೋ ಆಕೈತಿ. ಈಗ ಮೆಂತ್ಯ ಪಲ್ಯನೂ ಸಣ್ಣಾಗಿ ಕಟ್ ಮಾಡಿಕೊಂಡು ಈ ಪಚಡಿಗೆ ಸೇರಿಸ್ಕೊತೀನಿ ನೋಡಿರಿ. ನಮ್ದು ಸ್ಪೆಷಲ್ ಪಚಡಿ ಅಂತ ಅನ್ಬೋದು ರೀ. ಇದು ಭಾಳ ಮಸ್ತ್ ಆಗುತ್ತೆ ರೀ. ನೀವು ವೆಜಿಟೇಬಲ್ ಸಲಾಡ್ ಅಂತಲೂ ಅನ್ಬೋದು ಇದಕ್ಕೆ. ನಾವು ಪಚಡಿ ಅಂತೀವಿ ರೀ ನಮ್ಮ ಕಡೆಗೆಲ್ಲ ಇದಕ್ಕೆ. ಈಗ ನೋಡಿರಿ ಇದನ್ನು ಸಣ್ಣಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿನಿ. ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ಈಗ ನೋಡಿರಿ ಎಲ್ಲ ಚಂದಂಗೆ ಸೇರಿಸ್ಕೊಳ್ರಿ. ಭಾಳ ಚಲೋ ಆಕೈತೆ ರೀ ಇದು. ಈ ರೀತಿ ಸಣ್ಣಗೆ ಮಾಡ್ಕೊಂಡು ಹಾಕ್ಕೊಂತಿರಲ್ರಿ, ತಿನ್ನೋದಕ್ಕಂದ್ರೆ ಭಾಳ ಚಲೋ ಆಕೈತೆ ರೀ. ನಮ್ಮ ಕಡೆಗೆ ಇವನ್ನೆಲ್ಲ ಮಾಡಿಕೊಂಡು ನಾವು ಎಲ್ಲರ ಊರಿಗೆ ಕಟ್ಕೊಂಡು ಹೋಗಿ ಊಟ ಮಾಡಿ ಬರ್ತೀವಿ ರೀ. ನಾವು ಪ್ರತಿ ವರ್ಷ ಹೋಗಿದ್ವಿ, ಆದರೆ ಈ ಸಲ ಎಲ್ಲೂ ಹೋಗಿಲ್ಲ. ನಾನು ಅದಕ್ಕೋಸ್ಕರ ಈ ಸಲ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಏನು ಮಾಡ್ತೀವಿ ನಾವು ಸಂಕ್ರಾಂತಿ ಹಬ್ಬಕ್ಕಂತ. ಈಗ ಲಾಸ್ಟ್ ನಾನಲ್ಲಿ ಶೇಂಗಾದೊಳಗೆ ಮಾಡೇನಿ ನೋಡಿರಿ. ಶೇಂಗಾದೊಳಗಿನೂ ಇವತ್ತನ ಮಾಡಿದ್ದೀರಿ ನಾನು. ಶೇಂಗಾದೊಳಗೆ ಚಪಾತಿ, ರೊಟ್ಟಿ ಮೊದಲು ಮಾಡಿ ಇಟ್ಕೊಂಡಿರ್ತೀವಿ ರೀ. ಚಪಾತಿ ಶೇಂಗಾದೊಳಗೆ ಎಲ್ಲ ಇವತ್ತು ಮಾಡ್ಕೊಂಡೆ ನೋಡಿರಿ. ಶೇಂಗಾದೊಳಗೆ ಕೂಡ ಈ ರೀತಿ ತುಂಬಿಕೊಂಡು ನೀವು ಲಟ್ಟಿಸ್ಕೊಳ್ರಿ. ಶೇಂಗಾದೊಳಗಿದು ರೆಸಿಪಿ ನಾನು ಸಾಕಷ್ಟು ಸಲ ಹಾಕೇನೆ ನಿಮ್ಗೆ, ಅದಕ್ಕೋಸ್ಕರ ನಾನು ಡೀಟೇಲಾಗಿ ತೋರಿಸೋದಕ್ಕೆ ಹೋಗಿಲ್ಲ. ವೀಡಿಯೋ ಭಾಳ ದೊಡ್ಡದಾಕೈತೆ ಅಂಥೇಳಿ.
ನೋಡಿರಿ ಈ ರೀತಿಯಾಗಿ ಚಂದಂಗೆ ಎಲ್ಲ ಕಡೆಗೂ ಅದು ಪುಡಿ ಒಂದು ಕಡೆಗೆ ಆಗಬಾರ್ದು ರೀ, ಸುತ್ತು ಕಡೆಗೂ ಆಗಬೇಕು. ಸಣ್ಣ ಉರಿ ಇಟ್ಕೊಂಡು ಇದನ್ನು ಚಲೋ ತಂಗ ಬೇಯಿಸ್ಕೊಳ್ರಿ. ನೋಡ್ರಿ ಈಗ ನಮ್ಮ ಶೇಂಗಾದ ಹೋಳಿಗೆನೂ ರೆಡಿ ಆಯ್ತು. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಶೇಂಗಾ ಹೋಳಿಗೆ ರೀ. ನೋಡಿರಿ ಇಷ್ಟೊಂದು ಹೋಳಿಗೆ ಮಾಡಿಟ್ಕೊಂಡಿದ್ದೀರಿ ನಾನು. ಈಗ ನಾನು ಇವತ್ತು ಏನೇನು ಐಟಮ್ ಮಾಡ್ಕೊಂಡಿನಿ ಇನ್ನೊಂದು ಸತಿ ನಿಮಗೆಲ್ಲ ತೋರಿಸ್ತೀನಿ ನೋಡಿರಿ. ಇದು ಭರ್ತಾ, ಇದು ಜುಣಕದ ವಡಿ, ಬದನೆಕಾಯಿ ಪಲ್ಯ, ಕಾಳು, ಪಚ್ಚಡಿ ಮತ್ತು ಚಪಾತಿ ಮತ್ತು ರೊಟ್ಟಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ. ನೋಡಿರಿ ಈಗ ಇದನ್ನು ಯಾವ ರೀತಿ ನಾವು ಹಚ್ಚಿತೀವಿ ಅಂತ ತೋರಿಸ್ತೀನಿ ನಿಮ್ಗೆ. ಇದನ್ನು ನಾವು ಹಚ್ಚಿ ಮನೆ ಆಜು ಬಾಜು ಇದ್ದವ್ರಿಗೆಲ್ಲರಿಗೂ ಕೊಟ್ಟು ಬರ್ತೀವಿ ನೋಡಿರಿ. ನಮ್ಮ ಕಡೆಲ್ದ ಪದ್ಧತಿ ರೀ ಇದು. ಸಂಕ್ರಾಂತಿ ಹಬ್ಬದ ದಿವಸ ಮತ್ತು ರೊಟ್ಟಿ ಪಂಚಮಿ ದಿವಸ ಈ ರೀತಿ ಎಲ್ಲರೂ ಮಾಡಿ ಒಬ್ರಿಗೊಬ್ರು ಕೊಟ್ಟು ಶೇರ್ ಮಾಡಿಕೊಂಡು ತಿಂತೇವೆ ನೋಡಿರಿ. ಕೆಂಪು ಚಟ್ನಿ, ಕಡ್ಲಿ ಚಟ್ನಿ ಮತ್ತು ಚಪಾತಿ, ರೊಟ್ಟಿ, ಶೇಂಗಾದ ಹೋಳ್ಗೆ ಮತ್ತು ಮೊಸರು ಬುತ್ತಿ ಮತ್ತು ಉಪ್ಪಿನಕಾಯಿ ಎಲ್ಲನೂ ಹಚ್ಚಿ ಈಗ ನಾನು ನೈವೇದ್ಯ ಮಾಡ್ಕೊಂಡು ಬರ್ತೀನಿ ರೀ. ನೈವೇದ್ಯ ಮಾಡಿಕೊಂಡು ನಮ್ಮ ಆಜು ಬಾಜು ಎಲ್ಲರಿಗೆ ಕೊಟ್ಟು ನಾವು ಊಟ ಮಾಡ್ತೀವಿ ರೀ. ಈ ರೀತಿಯಾಗಿ ನಾವು ಸಂಕ್ರಾಂತಿ ಹಬ್ಬನ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ನಾವು ಮಾಡ್ತೀವಿ ನೋಡಿರಿ. ನೀವು ಯಾವ ರೀತಿ ಮಾಡ್ತೀರಿ ಅಂತಂದೇಳಿ ನನಗೊಂದು ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.